ಚಿತ್ರದುರ್ಗ ನಗರದ ಹೃದಯ ಭಾಗದಲ್ಲಿರುವ ಶತಮಾನ ಪೂರೈಸಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಸುಂದರವಾದ ಮಿನುಗುವ ನಕ್ಷತ್ರಗಳ ಕೊಠಡಿ ಎಲ್ಲರ ನೆಚ್ಚಿನ ತಾಣವಾಗಿದೆ. ಇದು ಜ್ಞಾನಾರ್ಜನೆಯ ಕೇಂದ್ರ. ಮಕ್ಕಳಿಗೆ ಇಲ್ಲಿ ಸಾವಿರಾರು ಪುಸ್ತಕಗಳು ಓದಿನ ಹಸಿವನ್ನು ನೀಗಿಸುತ್ತಿವೆ. ಇಂತಹ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಕುರಿತು ಒಂದು ವರದಿ. ಕೋಟೆಯ ಸರ್ಕಾರಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕ ಬಿಆರ್ ನಿರಂಜನ್ ಮೂರ್ತಿ ಅವರ ಆಸಕ್ತಿ, ಪರಿಶ್ರಮದಿಂದಾಗಿ ಶತಮಾನ ಪೂರೈಸಿದ ಕಟ್ಟಡದಲ್ಲಿ ಸುಂದರ ಗ್ರಂಥಾಲಯ ರೂಪುಗೊಂಡಿದೆ. ಸರ್ಕಾರಿ ಶಾಲೆಯ ಮಕ್ಕಳಲ್ಲಿರುವ ಓದುವ ಆಸಕ್ತಿ ಗಮನಿಸಿ ಮೊಬೈಲ್, ಸಾಮಾಜಿಕ ಮಾಧ್ಯಮಗಳ ಆಕರ್ಷಣೆಯಿಂದ ಹೊರತರುವ ಪ್ರಯತ್ನವಾಗಿ ಯಾವುದೇ ದಾನಿಗಳ ಸಹಕಾರವಿಲ್ಲದೆ ಶಿಕ್ಷಕ ನಿರಂಜನ ಮೂರ್ತಿ ಸ್ವತಃ ವೈಯಕ್ತಿಕವಾಗಿ 50,000 ರೂಪಾಯಿ ವೆಚ್ಚ ಮಾಡಿ ಸುಮಾರು 5,000 ಪುಸ್ತಕಗಳನ್ನೊಳಗೊಂಡ ಸುಂದರ ಗ್ರಂಥಾಲಯ ರೂಪಿಸಿದ್ದಾರೆ. ಸರ್ಕಾರಿ ವಿದ್ಯಾರ್ಥಿಗಳು ಯಾವುದರಲ್ಲೂ ಕಡಿಮೆ ಇರಬಾರದು, ಖಾಸಗಿ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳು ತಮ್ಮ ವಿದ್ಯಾರ್ಥಿಗಳಿಗೂ ಸಿಗಬೇಕೆಂಬ ಹಂಬಲ ಈ ಶಿಕ್ಷಕರದ್ದಾಗಿದೆ. ಗ್ರಂಥಾಲಯ ಇರುವ ಕೊಠಡಿಗೆ ಮಿನುಗುವ ನಕ್ಷತ್ರಗಳ ಕೊಠಡಿ ಎಂದು ನಾಮಕರಣ ಮಾಡಿದ್ದು, ಕಳೆದ ಫೆಬ್ರವರಿ 21ರಿಂದ ಮಕ್ಕಳಿಗೆ ಓದಲು ಅವಕಾಶ ಕಲ್ಪಿಸಲಾಗಿದೆ. ಗ್ರಂಥಾಲಯಕ್ಕೆ ಮರುಜೀವ ನೀಡಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ. ದೂರದರ್ಶನದೊಂದಿಗೆ ಚಿತ್ರಕಲಾ ಶಿಕ್ಷಕ ಬಿಆರ್ ನಿರಂಜನ್ ಮೂರ್ತಿ, ಆಧುನೀಕರಣ, ಡಿಜಿಟಲೀಕರಣದ ಕಾಲಘಟ್ಟದಲ್ಲಿ ಪುಸ್ತಕ ಓದುವ ಸಂಸ್ಕೃತಿ ಮರೆಯಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಗೀಳಿಗೆ ಸಿಲುಕಿದ್ದು ಪುಸ್ತಕ ಓದುವ ಅಭ್ಯಾಸಕ್ಕೆ ಹಿನ್ನಡೆಯಾಗಿದೆ. ಇದರಿಂದ ಮಕ್ಕಳನ್ನು ಹೊರತರಲು ಗ್ರಂಥಾಲಯಕ್ಕೆ ಹೊಸ ರೂಪ ನೀಡಿ ಓದಲು ಉತ್ತಮ ವಾತಾವರಣ ಕಲ್ಪಿಸಲಾಗಿದೆ ಎಂದರು. ಪಾಳು ಬಿದ್ದಿರತಕ್ಕಂಥ ಈ ಒಂದು ಕೊಠಡಿಯನ್ನು ತೆಗೆದುಕೊಂಡು ಇಲ್ಲಿ ನಾವು ಸುಂದರವಾಗಿ ಒಂದು ಗ್ರಂಥಾಲಯವನ್ನ ನಿರ್ಮಿಸುವ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡಿವಿ. ಇಲ್ಲಿ ಮಕ್ಕಳು ಸಾಕಷ್ಟು ಓದುವ ಒಂದು ಆಸಕ್ತಿಯನ್ನ ಹೆಚ್ಚು ಹೊಂದಿದ್ದಾರೆ. ಇಲ್ಲಿ ಬಿಡುವಿನ ವೇಳೆಯಲ್ಲಿ ಮಕ್ಕಳು ಸುಮ್ಮನೆ ಕಾಲಹರಣವನ್ನು ಮಾಡ್ತಕ್ಕಂಥದ್ದು ಇತ್ತು. ಈಗ ಈ ಪುಸ್ತಕಗಳನ್ನ ಸೀದಾ ನೇರವಾಗಿ ಖಾಲಿದ್ದಂಥ ಸಮಯದಲ್ಲಿ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಇಲ್ಲಿ ಬಹಳ ಉತ್ತಮವಾಗಿ ಕುಳಿತುಕೊಂಡು ಇಲ್ಲಿ ಒಂದು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನ ಓದ್ತಾ ಇದ್ದಾರೆ. ಮುಖ್ಯ ಶಿಕ್ಷಕರಾದ ಸೌಮ್ಯ ಕುಮಾರಿ, ಹಳೆ ಗ್ರಂಥಾಲಯಕ್ಕೆ ಹೊಸ ರೂಪ ನೀಡಿದ್ದು ಮಕ್ಕಳು ಆಕರ್ಷಿತರಾಗಲು, ಪುಸ್ತಕ ಅಭಿರುಚಿ ಬೆಳೆಸಲು ಹಾಗೂ ಪ್ರೌಢಶಾಲಾ ಹಂತದಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಹಳೆ ಗ್ರಂಥಾಲಯಕ್ಕೆ ಒಂದು ಹೊಸ ರೂಪ ಕೊಟ್ಟು ಹೆಚ್ಚು ಮಕ್ಕಳು ಇದರ ಹತ್ರ ಆಕರ್ಷಿತವಾಗಲು ಕಾರಣರಾಗಿದ್ದಾರೆ. ಬಿಡುವಿನ ವೇಳೆಯಲ್ಲೂ ಸಹ ಮಕ್ಕಳು ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೆ, ಅನಾವಶ್ಯಕವಾಗಿ ಕಾಲಹರಣ ಮಾಡದೆ ನಮ್ಮ ಗ್ರಂಥಾಲಯದಲ್ಲಿ ಬಂದ್ಬಿಟ್ಟು ತಮಗೆ ಇಷ್ಟವಾದ ಪುಸ್ತಕಗಳನ್ನ ಅವರೇ ತಗೊಂಡ್ಬಿಟ್ಟು ಅವರು ಯಾವ ಶಿಕ್ಷಕರ ಇದ್ದಾರೆ ಅವರನ್ನೇ ಸಹ ತಮಗೆ ಇಷ್ಟವಾದ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಓದ್ತಾ ಕುಳಿತಿರ್ತಾರೆ. ಸೊ ಇದು ನೋಡಿದ್ರೆ ನಾವು ಗ್ರಂಥಾಲಯ ಮಾಡುವುದಕ್ಕೂ ನಿಜವಾಗ್ಲೂ ಸಾರ್ಥಕ ಆಯಿತು ಅಂತೇಳಿ ನಾವು ಭಾವಿಸ್ತೀವಿ. ವಿದ್ಯಾರ್ಥಿನಿ ಯಶಸ್ವಿನಿ, ನೂತನ ಗ್ರಂಥಾಲಯ ನಿರಂತರವಾಗಿ ಓದಲು ಸಹಕಾರಿಯಾಗಿದೆ ಎಂದರು. ಇವಾಗ ಗ್ರಂಥಾಲಯ ಬಂದಾದ್ಮೇಲೆ ಬುಕ್ಕು ಓದೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಮೊದಲು ಏನಿಲ್ಲ, ಸುಮ್ಮನೆ ಕುತ್ಕೊಂಡಿದ್ವಿ. ಇವಾಗ ಚೆನ್ನಾಗೈತೆ. ನಿರಂಜನ್ ಸರು ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದು ದುಡ್ಡೆಲ್ಲ ಅವರು HMS ಡ್ರಾಯಿಂಗ್ ಸರ್ ಆಗಿರ್ಬೋದು ಎಲ್ಲರೂ ಹಾಕಿ ದುಡ್ಡೆಲ್ಲ ಹಾಕ್ಬಿಟ್ಟು ಇದು ಮಾಡಿಸಿ ಗ್ರಂಥಾಲಯವನ್ನು ರೆಡಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದ.